ಬೀದಿ ನಾಯಿಗಳ ಕಾಟ ಹೆಚ್ಚಳ. ನವನಗರದಲ್ಲಿ 3 ಮಕ್ಕಳಿಗೆ ಗಾಯ, ಜನರಲ್ಲಿ ಆತಂಕ. ಬಾಗಲಕೋಟೆ ನಗರದ ನವನಗರ ಪ್ರದೇಶದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ಹೆಚ್ಚುತ್ತಿದ್ದು, ಶುಕ್ರವಾರ ಸಂಜೆ ನಡೆದ ಸರಣಿ ದಾಳಿಗಳಲ್ಲಿ 3 ಮಕ್ಕಳು ಗಾಯಗೊಂಡ ಘಟನೆ ಆತಂಕ ಸೃಷ್ಟಿಸಿದೆ. ಸೆಕ್ಟರ್ ನಂಬರ್ 2ರಲ್ಲಿ ಸಂಜೆ ಸುಮಾರು 6:30 ವೇಳೆಗೆ ಮನೆ ಮುಂದೆ ಆಟವಾಡುತ್ತಿದ್ದ ಅಕ್ಸಾ ಮಹಮ್ಮದ ಅಜರುದ್ದೀನ ಸಗರ 3ರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಎದೆಭಾಗದಲ್ಲಿ ಗಂಭೀರವಾಗಿ ಕಚ್ಚಿ ಗಾಯಗೊಳಿಸಿವೆ. ತಕ್ಷಣ ಬಾಲಕಿಯನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇದೇ ವೇಳೆ ಸೆಕ್ಟರ್ ನಂಬರ್ 3ರಲ್ಲಿ ಅರ್ಷಿಯಾ ಜಮಖಂಡಿ 5ರ ಮೇಲೂ ನಾಯಿಗಳು ದಾಳಿ ನಡೆಸಿದ್ದು, ಸೆಕ್ಟರ್ ನಂಬರ್ 26ರಲ್ಲೂ ಮತ್ತೊಬ್ಬ ಬಾಲಕನ ಮೇಲೆ ದಾಳಿ ನಡೆದಿರುವ ಮಾಹಿತಿ ಲಭ್ಯವಾಗಿದೆ. ಒಂದೇ ದಿನದಲ್ಲಿ ಹಲವು ದಾಳಿಗಳು ನಡೆದಿರುವುದರಿಂದ ಸ್ಥಳೀಯ ನಿವಾಸಿಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಘಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಪೋಷಕರು, ನವನಗರದಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಬಗ್ಗೆ ನಗರಸಭೆಗೆ ಹಲವಾರು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಬೀದಿ ನಾಯಿಗಳ ದಾಳಿಯಿಂದ ಗಾಯಗೊಂಡವರಿಗೆ ತಕ್ಷಣ ಚಿಕಿತ್ಸೆ ಒದಗಿಸುವುದರ ಜೊತೆಗೆ ನಾಯಿಗಳನ್ನು ನಿಯಂತ್ರಿಸಲು ನಗರಾಡಳಿತ ಮತ್ತು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ರಮೇಶ ಬದ್ನೂರ ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿಯೂ ಬೀದಿ ನಾಯಿಗಳ ಸಂಚಾರ ಹೆಚ್ಚುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದೆ. ಈ ಕುರಿತು ಅಧಿಕಾರಿಗಳಿಗೆ ಮೌಖಿಕ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ ಎಂದು ಮಾಜಿ ನಗರಸಭೆ ಸದಸ್ಯ ಅಬ್ದುಲ್ಲ ಸತ್ತಾರ ಮನಿಯಾರ ಆರೋಪಿಸಿದ್ದಾರೆ. ಜಿಲ್ಲಾ ವರದಿಗಾರರು ಶ್ರೀ ಮುತ್ತುರಾಜ್ ಅರಗಿನಶೆಟ್ಟಿ, ಟಿವಿ 66 ಕನ್ನಡ ನ್ಯೂಸ್, ಬಾಗಲಕೋಟೆ. ಬಡವರ ಮಕ್ಕಳು ಇವತ್ತು ಬೀದಿ ಹಣ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಡವರ ಮಕ್ಕಳು ಇವತ್ತು ಅಂದರೆ ಬಡವರ ಮಕ್ಕಳಿಗೆ ಬೆಲೆ ಇಲ್ಲವೇ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಾನು ಈ ತಕ್ಷಣವೇ ಈ ನಗರದ ನಮ್ಮ ನಗರಸಭೆ ಆಯುಕ್ತರನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಒತ್ತಾಯ ಮಾಡ್ತೇನೆ. ಅಂಥ ಬೀದಿ ನಾಯಿಗಳನ್ನು ತಕ್ಷಣವೇ ತಾವು ರೆಸ್ಕ್ಯೂ ಮಾಡಬೇಕು, ಅದನ್ನು ಡಾಗ್ ಪ್ರೊಟೆಕ್ಷನ್ ಏರಿಯಾಕ್ಕೆ ಅದನ್ನು ಶಿಫ್ಟ್ ಮಾಡಬೇಕು. ಆಮೇಲೆ ಈ ರೀತಿಯಾದಂಥ ಘಟನೆಗಳನ್ನು ಮರುಕಳಿಸದೇ ಇರೋಂಥ ರೀತಿಯಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಮತ್ತು ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಅದರೊಂದಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ಸಮಯಕ್ಕೆ ಬಂದರೂ ಕೂಡ ಜನರಿಗೆ ಈ ಡಾಗ್ ಬೈಟ್ಸ್ಗೆ ಏನು ಬೇಕಾದಂಥ ಮೆಡಿಸಿನ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಯಾವುದೇ ಮೆಡಿಸಿನ್ ಇರ್ಬೋದು, ಆ ಎಲ್ಲ ಮೆಡಿಸಿನ್ಗೂ ಕೂಡ ಯಾವುದೇ ನಿಯಮವನ್ನು ಪಾಲನೆ ಮಾಡೋಕ್ಕಿಂತ ಪೂರ್ವದಾಗ ನಾವು ಅದಕ್ಕೆ ಚಿಕಿತ್ಸೆ ನೀಡಬೇಕು, ನಂತರ ನಿಯಮವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸರ್ಜನ್ ಅವರಿಗೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ನಮಸ್ಕಾರ ಸರ್. ಇದು 2 ನಂಬರ್ ಶೆಡ್ನ್ಯಾಗ ನಾಯಿ ಭಾಳ ಅದಾವ ಸರ್. ಒಂದು 6 ನಾಯಿ ಕೂಡಿ ಸಣ್ಣ ಹುಡುಗಿಗೆ ಹಿಂಗೆ ಇದು ಮಾಡ್ಯಾರಿ ಸರ್. ಮತ್ತು ಹೇಳಕತ್ತೀವಿ ಸರ್, ಯಾರು ಕೇಳಾಕತ್ತೀರಿ ಸರ್. ಕಮಿಷನರ್ಗೆ ಹೋಗಿ ಹೇಳಿದ್ರಿ ಸರ್, ಹಿಂಗೆ ಮಾಡಿರಿ ಸರ್, ಏನು ನಾಯಿಗೆ ಅಂತ ಯಾರು ಕೇಳಾಕತ್ತಿಲ್ರಿ ಸರ್. ಹೆಂಗೆ ಮಾಡೋದು ಸರ್ ಇದಕ್ಕೆ? ವರ್ಷದ ಹುಡುಗಿ ಅದಾರಿ ಸರ್. ಇವತ್ತೇನು ಬಿತ್ತ ಹುಡುಗಿ ಏನು ಮಾಡಿದ್ರಿ? ಏನಿಲ್ರಿ, ಮನ್ಯಾಗ ಕುಂತಿದ್ರಿ ಆಕಿ ಕುಂತ ಹೊರಗೆ ತಮ್ಮ ಹೋಗ್ಯಾನಂತ ಕರ್ಯಾಕೆ ಹೋಗ್ಯಾಡ್ರಿ ಅಂತ್ರಿ. ಕರ್ಯಾಕೆ ಹೋಗಿ ಮುಂದೆ ಹಿಂಗೆ ಹಿಡ್ದಾರಿ ಆಕಿ ನಾಯಿ. ಎಷ್ಟು ನಾಯಿ? ಒಂದು 6 ನಾಯಿ ಇದ್ರಿ ಸರ್. ಕಮಿಷನರ್ಗೆ ಯಾರು ಏನಾದ್ರು ಹೇಳಿರಿ ಸರ್. ಏನು ಯಾರು ದಾದ ಮಾಡಾಕತ್ತಿಲ್ರಿ ಸರ್, ಅದು ನಾಯಿಗೆ ದುನಿಯಾದ ನಾಯಿ ಆಗಿಬಿಟ್ಟಾರ ಸರ್. ಶೆಟ್ಟರ್ ನಂಬರ್ 2ನ್ಯಾಗ ಸರ್. ನಗರಸಭೆ ಮಾಜಿ ಸಣ್ಣ ಹುಡುಗರು ಅದಾರ ರೀ ಮನ್ಯಾಗ. ಹೆಂಗೆ ಮಾಡಿದ್ರಿ ಸರ್ ಇದಕ್ಕೆ? ಏನು ಭಾಳ ಆಗಿತ್ತು? ಹಾಂ ಸರ್, ಭಾಳ ಆಗಿದ್ರಿ ಸರ್. ನೋಡ್ರಿ ಕ್ಯಾಮ್ರಾನಾಗ ಸರ್, ಫೋಟೋ ತೆಗೋರಿ. ಈಚೆಗಡೆ ಒಟ್ಟು ಇದಾಗಿದ್ರಿ ಸರ್, ಕಡ್ದಿದ್ರಿ ಈಚೆಗಡೆ ಸರ್. ನನ್ನ ಹೆಸರು ಮೈಬೂಬ್ ಕೊಡ್ತೀವಿ.